ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾಗಿರುವಂತಹ ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರು ಕಲ್ಯಾಣ ವೆಂಕಟೇಶ್ವರನಾಗಿ ಶ್ರೀನಿವಾಸ ಮಂಗಾಪುರದಲ್ಲಿ ಸಾಕ್ಷಾತ್ಕರಿಸಿರುವಂತಹದ್ದು. ಆ ಸ್ವಾಮಿಯ ಸಾಕ್ಷಾತ್ಕಾರದ ವೈಭವೋತ್ಸವವನ್ನು ಪುರಸ್ಕರಿಸಿಕೊಂಡು ಇಂದಿನ ದಿನ ಪಾರ್ವೇಟಿ ಉತ್ಸವ ಅನ್ನುವಂತಹದ್ದನ್ನು ನೆರವೇರಿಸುವಂತಹದ್ದು. ವನದಲ್ಲಿ ವಿಧ ವಿಧವಾಗಿರತಕ್ಕಂತಹ ಪ್ರಾಣಿಗಳ ಸಂಕುಲದ ಮಧ್ಯದಲ್ಲಿ ಸ್ವಾಮಿಯ ಪೂಜೆಯನ್ನು ಮಾಡತಕ್ಕಂತಹದ್ದು. ಇಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಪಾರ್ವೇಟಿ ಉತ್ಸವವನ್ನು ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ಭಕ್ತರಾದ ನಮ್ಮೆಲ್ಲರೊಂದಿಗೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪಾರ್ವೇಟಿ ಉತ್ಸವದ ಪ್ರತ್ಯಕ್ಷ ಪ್ರಸಾರವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇಂತಹ ಶ್ರೇಷ್ಠವಾದಂತಹ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ 3 ದಿನಗಳ ಗಟ್ಟಲೆ ಸಾಕ್ಷಾತ್ಕಾರ ವೈಭವವನ್ನು ಅತ್ಯಂತ ವಿಶೇಷವಾದ ರೀತಿಯಿಂದ ನಡೆಸಿಕೊಟ್ಟಿರುವಂತಹದ್ದು. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಸಿಕ್ಕಿರ್ತಕ್ಕಂತಹದ್ದು, ಸಿಕ್ಕ ನಂತರ ಆ ಸ್ವಾಮಿಗೆ ಪೂಜೆ ಪ್ರಾರಂಭಗೊಂಡಿರತಕ್ಕಂತಹದ್ದು ಯಾವ ದಿನವೋ ಅಂತಹ ವಿಶಿಷ್ಟವಾದಂತಹ ಸಪ್ತಮಿ, ಅದರಲ್ಲಿಯೂ ಕೂಡ ಆಷಾಢ ಶುದ್ಧ ಸಪ್ತಮಿಯ ದಿನ ಸಾಕ್ಷಾತ್ಕಾರದ ವೈಭವವನ್ನು ನೆರವೇರಿಸುವಂತಹದ್ದು. ಅದಕ್ಕೆ ಪೂರ್ವಭಾವಿಯಾಗಿ ಹಿಂದಿನ 2 ದಿನಗಳು, ಹೀಗೆ 3 ದಿನಗಳ ಗಟ್ಟಲೆ ವಿಶೇಷವಾದಂತಹ ಶ್ರೀನಿವಾಸ ಮಂಗಾಪುರದಲ್ಲಿ ನೆಲೆಸಿರತಕ್ಕಂತಹ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಸಾಕ್ಷಾತ್ಕಾರ ವೈಭವೋತ್ಸವವನ್ನು ನಡೆಸಿ ನಂತರ ಅತ್ಯಂತ ಆನಂದದಿಂದ ಶ್ರೀನಿವಾಸನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹದ್ದು ವನದಲ್ಲಿ ವಿಹಾರ ಮಾಡತಕ್ಕಂತಹದ್ದು. ಆ ಸ್ವಾಮಿ ಅಶ್ವವನ್ನು ಅಧಿರೋಹಿಸಿ ಅರಣ್ಯದಲ್ಲೆಲ್ಲ ಸಂಚಾರವನ್ನು ಮಾಡ್ತಾ ಅಲ್ಲಿರುವಂತಹ ಜಂತುಗಳಿಗೆಲ್ಲ ಆನಂದವನ್ನು ಉಂಟು ಮಾಡುತ್ತಾ ಏನು ವಿಶೇಷವಾದ ತನ್ನ ಮಹಿಮೆಯನ್ನು ಲೋಕದಲ್ಲಿ ತೋರಿದ್ದಾನೋ ಅದನ್ನು ನಮ್ಮ ಸ್ಮರಣೆಗೆ ತಂದುಕೊಳ್ಳುವ ರೀತಿಯಲ್ಲಿ ನಡೆಸಿಕೊಡ್ತಾ ಇರುವಂತಹ ಉತ್ಸವ ಈ ಪಾರ್ವೇಟಿ ಉತ್ಸವ ಅನ್ನುವಂತಹದ್ದಾಗಿದೆ. ಇಂತಹ ಪಾರ್ವೇಟಿ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ 3 ದಿನಗಳ ಗಟ್ಟಲೆ ಜಗದೊಡೆಯನ ಸಾಕ್ಷಾತ್ಕಾರ ವೈಭವೋತ್ಸವವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಪ್ರಾತಃ ಕಾಲ ಈ ಸಮಯದಲ್ಲಿ ಸ್ನಾಪನ ತಿರುಮಂಜನ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿರುವಂತಹದ್ದು. ದೇವತೆಗಳೆಲ್ಲರೂ ಕೂಡ ದಿವ್ಯವಾದಂತಹ ಸ್ನಾನವನ್ನು ಮಾಡಿಸ್ತಕ್ಕಂತಹದ್ದು. ನಂತರ ವಾಹನ ಸೇವೆಯೂ ಕೂಡ ವಿಶೇಷವಾಗಿ ನಡೆದಿರುವಂತಹದ್ದನ್ನು ನಾವು ನೋಡಿದ್ದೇವೆ. ಮೊದಲನೆಯ ದಿನ ತಿರುಚಿ ಸೇವೆ ಪಲ್ಲಕ್ಕಿ, ನಂತರ ಹನುಮದ್ವಾಹನ, ನಿನ್ನೆಯ ದಿನ ಗರುಡ ವಾಹನ, ಹೀಗೆ 3 ವಾಹನಗಳನ್ನು ಅಧಿರೋಹಿಸಿ ಸ್ವಾಮಿ ವಿರಾಜಿಸಿರುವಂತಹದ್ದು. ನಂತರ ವಿಶೇಷವಾದ ರೀತಿಯಲ್ಲಿ ಉಯ್ಯಾಲೆ ಸೇವೆಯನ್ನು ಕೂಡ ಸಮರ್ಪಿಸಿರುವಂತಹದ್ದು. ಅಂತಹ ಆ ಸ್ವಾಮಿ ಬೇಟೆಯನ್ನಾಡಲಿಕ್ಕಾಗಿ ಪಾರ್ವೇಟು ಉತ್ಸವವನ್ನು ಪಡೆದುಕೊಳ್ತಾ ಇರತಕ್ಕಂತಹದ್ದು. ಅದನ್ನು ಸ್ಮರಣೆಗೆ ತಂದುಕೊಡುವ ರೀತಿಯಲ್ಲಿ ಕಾಂಚೀಪುರದಲ್ಲಿರತಕ್ಕಂತಹ ಸುಂದರ ರಾಜನ್ ಅನ್ನುವಂತಹ ಅರ್ಚಕರ ವಿಶೇಷವಾಗಿರ್ತಕ್ಕಂತಹ ಅವರ ಭಕ್ತಿಗೆ ಮೆಚ್ಚಿರ್ತಕ್ಕಂತಹ ಸ್ವಾಮಿ ಕನಸಿನಲ್ಲಿ ಕಂಡು ಈ ಆಲಯದ ಬಗ್ಗೆ ತಿಳಿಸಿ ಇಲ್ಲಿ ತಾನಿದ್ದೇನೆ ಎಂಬುದಾಗಿ ನನ್ನನ್ನು ಪುನಃ ವಿಶೇಷವಾಗಿ ಜೀರ್ಣೋದ್ಧಾರವನ್ನು ಮಾಡಿ ಇರಿಸಬೇಕು ಎಂಬುದಾಗಿ ತಿಳಿಸಿರ್ತಕ್ಕಂತಹದ್ದು. 1940ರಲ್ಲಿ ಆಷಾಢ ಶುದ್ಧ ಷಷ್ಠಿ ದಿನದಂದು ಮೊದಲನೆಯ ಪೂಜೆ ಅನ್ನುವಂತಹದ್ದು ನಡೆದಿದೆ. ಹಾಗಾಗಿ ಪಂಚಮಿ, ಷಷ್ಠಿ, ಸಪ್ತಮಿ ಈ 3 ದಿನಗಳ ಗಟ್ಟಲೆ ಅದರ ಹಿಂದಿನ ದಿನ ನಂತರದ ದಿನ ಸೇರಿಸಿಕೊಂಡು ವಿಶೇಷವಾಗಿ ಸಾಕ್ಷಾತ್ಕಾರ ವೈಭವೋತ್ಸವವನ್ನು ನೆರವೇರಿಸಿಕೊಡ್ತಾ ಇರತಕ್ಕಂತಹದ್ದು. ಇಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹ ಶ್ರೀ ಶ್ರೀನಿವಾಸ ಮಂಗಾಪುರದಲ್ಲಿ ನೆಲೆಸಿರತಕ್ಕಂತಹ
ಶ್ರೀನಿವಾಸ ದೇವರ ಕಲ್ಯಾಣ ವೆಂಕಟೇಶ್ವರನ ದಿವ್ಯವಾಗಿರತಕ್ಕಂತಹ ವಿಶಿಷ್ಟವಾದ ಉತ್ಸವ ನಡೀತಾ ಇದೆ, ಪಾರ್ವೇಟಿ ಉತ್ಸವ. ಇಂತಹ ಉತ್ಸವದಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಆ ವೆಂಕಟೇಶ್ವರನ ವಿಶೇಷವಾದಂತಹ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗ್ತಾ ಇದ್ದೇವೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಎಂಬುದಾಗಿ ದಾಸರು ತಿಳಿಸಿದಂತೆ ಭಗವಂತನ ಉತ್ಸವದಲ್ಲಿ ಪಾಲ್ಗೊಳ್ಳುವುದು ಅನ್ನೋದೇನಿದೆ ಅದು ಬಹಳ ಭಾಗ್ಯದಿಂದ ಸಿಗುವಂತಹ ಫಲವಾಗಿರುವಂತಹದ್ದಾಗಿದೆ. 1940ರಲ್ಲಿ ವಿಶೇಷವಾಗಿ ಆ ಸ್ವಾಮಿಯ ಆಷಾಢ ಶುದ್ಧ ಷಷ್ಠಿಯ ದಿನದಂದು, ಆಗಿನ ಸಮಯದಲ್ಲಿ ಜುಲೈ 11ನೇ ತಾರೀಕಿಗೆ ಸ್ವಾಮಿಯ ಮೊಟ್ಟ ಮೊದಲನೆಯ ಪೂಜೆ ಅನ್ನುವಂತಹದ್ದು ಮಾಡಿರುವಂತಹದ್ದು. ಅದನ್ನು ನಾವು ತಿಂಗಳ ರೀತಿಯಲ್ಲಿ ಇಟ್ಟುಕೊಳ್ಳದ ಹಾಗೆ ಆಷಾಢ ಶುದ್ಧ ಷಷ್ಠಿ ಅನ್ನುವಂತಹದ್ದನ್ನು ಮುಖ್ಯವಾಗಿ ಇರಿಸಿಕೊಂಡು ಹಿಂದಿನ ಪಂಚಮಿ ನಂತರದ ಸಪ್ತಮಿ ಎರಡನ್ನು ಸೇರಿಸಿ 3 ದಿನಗಳ ಗಟ್ಟಲೆ ವಿಶೇಷವಾಗಿ ಸ್ವಾಮಿಯ ಸಾಕ್ಷಾತ್ಕಾರ ವೈಭವೋತ್ಸವವನ್ನು ನಡೆಸ್ತಕ್ಕಂತಹದ್ದು. ಆ ನಿಟ್ಟಿನಲ್ಲಿ ನಂತರದ ದಿನ ಪಾರ್ವೇಟಿ ಉತ್ಸವವನ್ನು ನಡೆಸಿಕೊಡುತ್ತಾರೆ. ಇಂತಹ ಪಾರ್ವೇಟಿ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗುತ್ತಿದ್ದೇವೆ. ಅಂತಹ ಆ ವಿಶಿಷ್ಟವಾದ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಂಡಿರ್ತಕ್ಕಂತಹ ಸುಂದರರಾಜನನ್ನುವಂತಹವರು ಕಂಚೀಪುರದಿಂದ ಶ್ರೀನಿವಾಸ ಮಂಗಾಪುರಕ್ಕೆ ಬಂದು ಅಲ್ಲಿ ದೇಗುಲದಲ್ಲಿ ಇರತಕ್ಕಂತಹ ಆ ಸ್ವಾಮಿಯ ದಿವ್ಯವಾದಂತಹ ಆಶೀಸ್ಸಿನಿಂದ ಪುನಃ ಅವರ ಮುಖಾಂತರ ಪ್ರತಿಷ್ಠಾಪಿಸಲ್ಪಟ್ಟಂಥವನಾಗಿ ಲೋಕಕ್ಕೆಲ್ಲ ಕಲ್ಯಾಣವನ್ನು ಉಂಟು ಮಾಡುತ್ತಾ ಶ್ರೀನಿವಾಸ ಮಂಗಾಪುರದಲ್ಲಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಸಾಕ್ಷಾತ್ಕರಿಸಿರತಕ್ಕಂತಹ ಒಂದು ಅದ್ಭುತವಾದಂತಹ ವಿಚಾರ ಇದಾಗಿದೆ. ಇಂತಹ ಸ್ವಾಮಿಯ ದಿವ್ಯವಾದಂತಹ ಸನ್ನಿಧಾನದಲ್ಲಿ ಇಂದಿನ ದಿನ ಪಾರ್ವೇಟಿ ಉತ್ಸವವನ್ನು ನಡೆಸಿಕೊಡುತ್ತಾ ಇರುವಂತಹದ್ದು. ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ವಿಧ ವಿಧವಾದ ಪೂಜೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾರೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾರ್ವೇಟಿ ಉತ್ಸವದಲ್ಲಿ ಪಾಲ್ಗೊಂಡಂತಹ ನಾವೆಲ್ಲರೂ ಆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಕಲ್ಯಾಣ ಭಾಜನರಾಗ್ತಾ ಇದ್ದೇವೆ ಅನ್ನುವಂತಹದ್ದನ್ನು ತಿಳಿದುಕೊಳ್ತಾ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಕಲ್ಯಾಣ ವೆಂಕಟೇಶ್ವರಾಯ ನಮಃ ಎಂಬುದಾಗಿ ಆ ವೆಂಕಟೇಶ್ವರ ಸ್ವಾಮಿಯನ್ನು ಕಲ್ಯಾಣ ವೆಂಕಟೇಶ್ವರನನ್ನು ಭಜಿಸುತ್ತಾ ಆ ಅರಣ್ಯದಲ್ಲಿ ವನದಲ್ಲಿ ಉಪವನದಲ್ಲಿ ಕಾಣಿಸ್ತಾ ಇರತಕ್ಕಂತಹ ಸೌಮ್ಯವಾದಂತಹ ಜೀವಿಗಳು ಇದ್ದಾವೆ, ಅಷ್ಟೇ ಕ್ರೂರವಾದಂತಹ ಪ್ರಾಣಿಗಳು ಕೂಡ ಇರುವಂತಹದ್ದಾಗಿದ್ದಾವೆ. ಎಲ್ಲ ಕ್ರೂರ ಮತ್ತು ಸೌಮ್ಯವಾದ ಜೀವಿಗಳ ಮಧ್ಯದಲ್ಲಿ ಸೌಹಾರ್ದತೆಯನ್ನು ತಂದುಕೊಡುತ್ತಾ ಸ್ವಾಮಿ ವಿಶೇಷವಾದ ತನ್ನ ಈ ಉತ್ಸವವನ್ನು ಪಡೆದುಕೊಳ್ತಾ ಇರುವಂತಹದ್ದು. ಇದು ಪಾರ್ವೇಟಿ ಉತ್ಸವ ಶ್ರೀನಿವಾಸ ಮಂಗಾಪುರ. ಅಲ್ಲಿಂದ ನಾವು ತಿರುಮಲವನ್ನು ಬೆಟ್ಟವನ್ನು ಹತ್ತಲಿಕ್ಕಾಗಿ ಶ್ರೀವಾರಿ ಮೆಟ್ಟು ಎಂಬುದಾಗಿ ಏನು ಕರೀತೇವೆ, ಆ ಸ್ಥಳಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಈ ಪಾರ್ವೇಟು ಮಂಟಪ ಅನ್ನುವಂಥದ್ದಿದೆ. ಆ ಮಂಟಪದಲ್ಲಿ ನೆರವೇರಿಸಿಕೊಡುತ್ತಿದ್ದಾರೆ ಈ ಉತ್ಸವವನ್ನು. ಪ್ರಾತಃ ಕಾಲ ಈಗ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯ ತನಕ ಈ ಉತ್ಸವ ವೈಭವದಿಂದ ಆಚರಿಸಲ್ಪಡುತ್ತದೆ. ಇಂತಹ ಕಾರ್ಯಕ್ರಮದಲ್ಲಿ ತಿರುಪತಿಯ ಪ್ರಜೆಗಳು, ಶ್ರೀನಿವಾಸ ಮಂಗಾಪುರದಲ್ಲಿರತಕ್ಕಂತಹ ಪ್ರಜೆಗಳು, ಬಂದ ಭಕ್ತರು ಎಲ್ಲರೂ ಕೂಡ ಭಾಗಿಗಳಾಗಿ ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇರ್ತಾರೆ. ಇಂತಹ ಅದ್ಭುತವಾದ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕೃಪೆಗೆ ಪಾತ್ರರಾಗುವ ಭಾಗ್ಯವನ್ನು ಇದು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರುವಂತಹದ್ದು. ಇದರ ಸಾರ್ಥಕತೆಯನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳೋಣ. ಅತ್ಯಂತ ವೈಭವದಿಂದ ನೆರವೇರಿಸಿಕೊಡಲ್ಪಡ್ತಾ ಇರತಕ್ಕಂತಹ ಪಾರ್ವೇಟಿ ಉತ್ಸವ, ಆ ಉತ್ಸವದಲ್ಲಿ ಅತ್ಯಂತ ಸುಂದರವಾದ ರೀತಿಯಲ್ಲಿ ಅಲಂಕೃತನಾದಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ಶಂಖಚಕ್ರಗಳನ್ನು ಧರಿಸಿ ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಾ ಇದೋ ನಾನಿದ್ದೇನೆ ಎಂಬುದಾಗಿ ಲೋಕಕ್ಕೆಲ್ಲ ತನ್ನ ಅಪಾರವಾಗಿರತಕ್ಕಂತಹ ಕೃಪೆಯನ್ನು ಉಂಟು ಮಾಡುತ್ತಿರುವಂತಹ ಆ ಸ್ವಾಮಿಯ ವೈಭವವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಇಂತಹ
ಕಾರ್ಯಕ್ರಮದಲ್ಲಿ ನಾವು ಮಾತ್ರ ಪಾಲ್ಗೊಳ್ಳುವುದಲ್ಲ, ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಎಲ್ಲರನ್ನ ಭಾಗಿಗಳನ್ನಾಗಿ ಮಾಡುತ್ತಾ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗೋಣ. ಅತ್ಯಂತ ವೈಭವದಿಂದ ಈ ಉತ್ಸವ ಆಚರಿಸಲ್ಪಡ್ತಾ ಇದೆ. ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪಾರ್ವೇಟಿ ಉತ್ಸವ ಕಾರ್ಯಕ್ರಮ ಆರಂಭಗೊಂಡಿದೆ. ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅತ್ಯಂತ ವೈಭವದಿಂದ ಈ ಉತ್ಸವವನ್ನು ನೆರವೇರಿಸುತ್ತಾರೆ. ಅದನ್ನು ವೀಕ್ಷಿಸುವ ಭಾಗ್ಯ ಇದು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಕ್ರೀಡೆಯನ್ನು ಕೂಡ ಇಲ್ಲಿ ಮಾಡ್ತಕ್ಕಂತಹದ್ದು, ಆಡತಕ್ಕಂತಹದ್ದು, ಆಟವನ್ನು ಆಡ್ತಾರೆ. ಆ ಆಟವನ್ನು ಕೂಡ ನಾವು ನೋಡಲಿದ್ದೇವೆ. ಭರ್ಚಿಯನ್ನು, ಈಟಿಗಳನ್ನು ಪರಸ್ಪರ ಹಾಕಿಕೊಳ್ತಕ್ಕಂತಹದ್ದು ಎದುರು ಬದರಾಗಿ, ನಂತರ ಪುಷ್ಪದ ಚೆಂಡನ್ನು ಸಿದ್ಧಪಡಿಸಿ ಅದನ್ನು ಕೂಡ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಹಾಕಿಕೊಳ್ಳುವಂತಹದ್ದು. ಹೀಗೆ ಅತ್ಯಂತ ಸರ್ವಶ್ರೇಷ್ಠವಾದ ರೀತಿಯಲ್ಲಿ ಸಾಕ್ಷಾತ್ಕಾರ ವೈಭವೋತ್ಸವದ ಅಂಗವಾಗಿ ನಡೀತಾ ಇರತಕ್ಕಂತಹ, ನಂತರದ ದಿನ ನಡೀತಾ ಇರತಕ್ಕಂತಹ ಪಾರ್ವೇಟಿ ಉತ್ಸವ, ಆ ಪಾರ್ವೇಟಿ ಮಂಟಪದಲ್ಲಿ ನಡೀತಾ ಇರತಕ್ಕಂಥದ್ದು, ಅದರ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ಇಂತಹ ಭಾಗ್ಯ ನಮ್ಮ ಜೀವನದಲ್ಲಿ ಉಂಟಾಗಿರುವಂತಹದ್ದು ಆ ಸ್ವಾಮಿಯ ಕೃಪೆಯಿಂದಲೇ ಅನ್ನುವಂತಹ ವಿಚಾರವನ್ನು ನಾವು ತಿಳಿದುಕೊಳ್ಳುತ್ತಾ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ವಿಶಿಷ್ಟವಾಗಿರತಕ್ಕಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಉತ್ಸವ, ಪಾರ್ವೇಟಿ ಉತ್ಸವ, ಪಾರ್ವೇಟಿ ಮಂಟಪದಲ್ಲಿ ನಡೀತಾ ಇರತಕ್ಕಂತಹದ್ದು. ಶ್ರೀವಾರಿ ಮೆಟ್ಟಿಗೆ ಹೋಗುವ ಮಾರ್ಗದಲ್ಲಿ ಇರತಕ್ಕಂತಹ ಮಂಟಪ ಅದಾಗಿದೆ. ಆ ಮಂಟಪದಲ್ಲಿ ನಡೀತಾ ಇರತಕ್ಕಂತಹ ಉತ್ಸವದ ಪ್ರತ್ಯಕ್ಷ ಪ್ರಸಾರವನ್ನು ನೋಡುವ ಭಾಗ್ಯ ಇದು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಇಂತಹ ಸರ್ವಶ್ರೇಷ್ಠವಾದಂತಹ ಸ್ವಾಮಿಯ ಉತ್ಸವ ತಿರುಮಲ ತಿರುಪತಿ ದೇವಸ್ಥಾನದವರು ಬಹಳ ವೈಭವದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಾರೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುತ್ತಿದ್ದೇವೆ. ಆಲಯದ ಅಧಿಕಾರಿ ವರ್ಗದವರು, ಅರ್ಚಕವರೇಣ್ಯರು ಎಲ್ಲರೂ ಕೂಡ ಭಾಗಿಗಳಾಗಿ, ಭಕ್ತರು ಕೂಡ ಭಾಗಿಗಳಾಗಿ ಈ ಉತ್ಸವವನ್ನು ನೆರವೇರಿಸಿಕೊಡ್ತಾ ಇರುವಂತಹದ್ದು. ನಾವೆಲ್ಲರೂ ಕೂಡ ಈ ಪಾರ್ವೇಟಿ ಉತ್ಸವದಲ್ಲಿ ಪಾಲ್ಗೊಂಡು ನಮ್ಮ ಬಂಧು ಬಾಂಧವರನ್ನು ಕೂಡ ಪಾಲ್ಗೊಳ್ಳುವಂತೆ ಮಾಡಿ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸೋಣ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಎಂಬುದಾಗಿ ಆ ಶ್ರೀನಿವಾಸ ದೇವರಿಗೆ ನಮನವನ್ನು ಸಲ್ಲಿಸುವಂತಹದ್ದು. ಅತ್ಯಂತ ಅದ್ಭುತದಿಂದ ಎಲ್ಲರ ಮನಸ್ಸಿನಲ್ಲಿ ಆ ಸ್ವಾಮಿ ತನ್ನ ಮಹಿಮೆಯನ್ನು ತಿಳಿಯುವಂತೆ ಮಾಡುತ್ತಾ ಅದ್ಭುತವಾಗಿ ನೆರವೇರಿಸಿಕೊಡುತ್ತಿದ್ದಾನೆ. ತನ್ನ ಉತ್ಸವವನ್ನು ತಾನೇ ಪಡೆದುಕೊಳ್ತಾ ಇದ್ದಾನೆ. ಭಕ್ತರೊಳಗಡೆ ಅವನೇ ಇದ್ದುಕೊಂಡು ಗಾನವನ್ನು ಮಾಡ್ತಾ ಒಬ್ಬ ಭಕ್ತ ತನ್ನ ಭಕ್ತಿಯನ್ನು ತೋರಿಸಿದರೆ, ವಾದ್ಯಗಾರರು ವಾದ್ಯವನ್ನು ವಾದಿಸುತ್ತಾ ತಮ್ಮ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ ಆ ಭಗವಂತನಲ್ಲಿ. ಹೀಗೆ ಸಾಕ್ಷಾತ್ಕಾರ ವೈಭವ ಮತ್ತು ಪಾರ್ವೇಟಿ ಉತ್ಸವ ಅನ್ನತಕ್ಕಂಥದ್ದು ಅತ್ಯಂತ ವೈಭವದಿಂದ ನಡೆಯತಕ್ಕಂತಹದ್ದಾಗಿದೆ. ಸಾಕ್ಷಾತ್ಕಾರ ವೈಭವದ ನಂತರ ಪಾರ್ವೇಟಿ ಉತ್ಸವ ಸಂವತ್ಸರದಲ್ಲಿ ಒಂದು ಬಾರಿ ನಡೆಯತಕ್ಕಂತಹದ್ದು. ಇದನ್ನು ವೀಕ್ಷಿಸಿ ನಾವೆಲ್ಲರೂ ಧನ್ಯರಾಗೋಣ. ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಪ್ರಕೃತಿ ಅಂದರೆ ದೇವತೆಗಳೆಲ್ಲರೂ ಕೂಡ ಪ್ರಕೃತಿಯ ರೂಪದಲ್ಲಿ ಇರತಕ್ಕಂತಹದ್ದು. ಇದೊಂದು ಬೇಟೆಗೆ ಹೋಗುವ ಪ್ರತೀಕವಾಗಿ ನಡೆಸ್ತಕ್ಕಂತಹ ಒಂದು ಆಚಾರ ಆಗಿದೆ. ಶ್ರೀವಾರಿ ಮೆಟ್ಟು ಅದರ ಹತ್ತಿರದಲ್ಲಿರತಕ್ಕಂತಹ ಒಂದು ಪಾರ್ವೇಟಿ ಮಂಟಪ, ಅಲ್ಲಿ ನಡೆಯತಕ್ಕಂತಹದ್ದು. ಅಲ್ಲಿ ಆಸ್ಥಾನವಿರುತ್ತದೆ, ವೈದಿಕ ಆಚಾರಗಳು ಇರುವಂತಹದ್ದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಅಂಗವಾಗಿ ನಡೆಸ್ತಕ್ಕಂತಹದ್ದಾಗ್ತಿದೆ. ಇಂತಹ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ ಧನ್ಯರಾಗೋಣ. ಪಾರ್ವೇಟಿ ಉತ್ಸವ
ಅದು ಸ್ವಾಮಿಯ ಕೈಯಲ್ಲಿ ಖಡ್ಗವಿದೆ, ಬಿಲ್ಲಿದೆ, ಬಾಣ ಇದೆ. ಎಲ್ಲವೂ ಕೂಡ ತಾನು ಬೇಟೆಗಾಗಿ ಹೊರಟು ನಿಂತಿರತಕ್ಕಂತಹ ಅದ್ಭುತವಾದಂತಹ ಒಂದು ರೀತಿಯಲ್ಲಿ ಅಲಂಕೃತನಾಗಿ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡುತ್ತಿದ್ದಾನೆ. ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ವೆಂಕಟೇಶ್ವರಾಯ ನಮಃ. ಶ್ರೀನಿವಾಸ ಮಂಗಾಪುರದಲ್ಲಿ ನೆಲೆಸಿರುವಂತಹ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದಿವ್ಯವಾಗಿರತಕ್ಕಂತಹ ಉತ್ಸವ ಪಾರ್ವೇಟಿ ಉತ್ಸವವನ್ನು ಇದು ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಉತ್ಸವವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ವಾದ್ಯಕಾರರು ವಾದ್ಯಗಳನ್ನು ವಾದಿಸುತ್ತಿದ್ದಾರೆ. ಮತ್ತೊಂದು ಕಡೆ ಹಾಡನ್ನು ಹಾಡುತ್ತಾ ನೃತ್ಯವನ್ನು ಮಾಡ್ತಾ ಆ ಭಗವಂತನನ್ನು ಸಂತೋಷಗೊಳಿಸ್ತಾ ಇದ್ದಾರೆ. ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಿದ್ದಾರೆ. ಹೀಗೆ ಎಲ್ಲರೂ ಕೂಡ ಅತ್ಯಂತ ವೈಭವದಿಂದ ಈ ಪಾರ್ವೇಟಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ತಮ್ಮ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇರುವಂತಹದ್ದು. ಅಧಿಕಾರಿ ವರ್ಗದವರು, ಅರ್ಚಕರು ಎಲ್ಲರೂ ಕೂಡ ಓಡಿ 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 ಬಂದು ಕೈಯಲ್ಲಿರ್ತಕ್ಕಂತಹ ಈಟಿಯನ್ನು ಆ ಭೂಮಿಯ ಮೇಲೆ ಹಾಕಿ ನಂತರ ಅದನ್ನು ಬೇಟೆಯಾಡಿದಂತೆ ಮಾಡಿ ಪುನಃ ಅದನ್ನು ಬಹಳ ಭಕ್ತಿಯಿಂದ ತೆಗೆದುಕೊಂಡು ಸ್ವಾಮಿಯ ಸನ್ನಿಧಾನಕ್ಕೆ ಹೋಗುವಂತಹದ್ದು. ಹೀಗೆ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯ ಪೂಜೆಯಲ್ಲಿಯೂ ಕೂಡ ಪ್ರಕೃತಿಯ ಆರಾಧನೆಯನ್ನು ನೋಡುವ ಭಾಗ್ಯ ಈ ಪಾರ್ವೇಟಿ ಉತ್ಸವದಲ್ಲಿ ನಮ್ಮೆಲ್ಲರಿಗೆ ಉಂಟಾಗಿರುತ್ತದೆ. ಪ್ರಕೃತಿಯ ಒಡಲಿನಲ್ಲಿ ಸ್ವಾಮಿಗೆ ಉತ್ಸವವನ್ನು ನಡೆಸ್ತಕ್ಕಂತಹದ್ದು, ವೈಭವೋಪೇತವಾಗಿ ನಡೆಸಿರತಕ್ಕಂತಹ ಸಾಕ್ಷಾತ್ಕಾರ ಉತ್ಸವದ ನಂತರದ ದಿನ ಈ ಪಾರ್ವೇಟಿ ಉತ್ಸವದ ಆಚರಣೆ ಇರುತ್ತದೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿರುತ್ತದೆ. ಅವುಗಳಲ್ಲಿಯೂ ಕೂಡ ಭಕ್ತರು ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು. ತಿರುಮಲ ತಿರುಪತಿ ದೇವಸ್ಥಾನದವರು ಈ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಿಕೊಡುತ್ತಿದ್ದಾರೆ. ಅರಣ್ಯ ಇಲಾಖೆಯವರು ಕೂಡ ಈ ಉತ್ಸವದಲ್ಲಿ ವಿಶೇಷವಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಾ ಅದ್ಭುತವಾದ ರೀತಿಯಲ್ಲಿ ಉಪವನವನ್ನು ಸಿದ್ಧಪಡಿಸಿ ಆ ಪಾರ್ವೇಟಿ ಉತ್ಸವದ ವೈಭವೋಪೇತವಾದಂತಹ ನೆರವೇರಿಸುವಿಕೆಯಲ್ಲಿ ತಾವು ಕೂಡ ಪ್ರಧಾನ ಪಾತ್ರವನ್ನು ಪೋಷಿಸಿರುವಂಥವರಾಗಿದ್ದಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಈ ಪಾರ್ವೇಟಿ ಉತ್ಸವದಲ್ಲಿ ಬೇಟೆಗಾಗಿ ಸಿದ್ಧನಾಗಿರತಕ್ಕಂತಹ ಬೇಟೆಗಾರನಂತೆ ಕೈಯಲ್ಲಿ ಬಿಲ್ಲನ್ನು, ಬಾಣವನ್ನು, ಖಡ್ಗವನ್ನು, ಈಟಿಯನ್ನು ಎಲ್ಲವನ್ನು ಕೂಡ ಧರಿಸಿದಂಥವನಾಗಿ
ಭಕ್ತರಿಗೆ ದರ್ಶನವನ್ನು ನೀಡುತ್ತಿದ್ದಾನೆ. ಅಂತಹ ಆ ಭಗವಂತನನ್ನು ವೀಕ್ಷಿಸುತ್ತಾ ಸಕಲ ವಿಧವಾದಂತಹ ಜಂತುಗಳಿಗೆ ನೆಲೆಯಾಗಿರ್ತಕ್ಕಂತಹ ಅರಣ್ಯದಲ್ಲಿ ತಮ್ಮ ತಮ್ಮ ಆಹಾರ ಬೇಕಾದ ಸಂದರ್ಭದಲ್ಲಿ ಮಾತ್ರ ಬೇಟೆಯನ್ನು ಆಡತಕ್ಕಂತಹದ್ದು. ಒಂದು ಜೀವ ಮತ್ತೊಂದು ಜೀವಕ್ಕೆ ಆಹಾರ ಅನ್ನುವಂತಹ ರೀತಿಯಲ್ಲಿ ಪ್ರಕೃತಿಯ ನಿಯಮ ಏನಿದೆಯೋ ಆ ನಿಯಮವನ್ನು ಅನುಸರಿಸುತ್ತಾ ವೈಭವೋಪೇತವಾಗಿ ಲೋಕಕ್ಕೆಲ್ಲ ಪ್ರಕೃತಿಯ ಅದ್ಭುತವಾದಂತಹ ಮಹಿಮೆಯನ್ನು ಮನಸ್ಸಿಗೆ ಬರುವಂತೆ ಮಾಡುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಶ್ರೀ ಶ್ರೀನಿವಾಸ ಸ್ವಾಮಿಯ ಪಾರ್ವೇಟಿ ಉತ್ಸವವನ್ನು ನೆರವೇರಿಸಿಕೊಡುತ್ತಿರುವಂತಹದ್ದು. ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಧನ್ಯರಾಗ್ತಾ ಇದ್ದೇವೆ. ಹರೇ ಶ್ರೀನಿವಾಸ. कल्याणाद्भुतगात्राय कामितार्थप्रदायिने श्रीमद्वेङ्कटनाथाय ಶ್ರೀನಿವಾಸಾಯ ತೇ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾದಂತಹ ಉತ್ಸವ ನಡೀತಾ ಇದೆ, ಪಾರ್ವೇಟಿ ಉತ್ಸವ. ಈ ಪಾರ್ವೇಟಿ ಉತ್ಸವವು ಕೂಡ 3 ದಿನ ಸಾಕ್ಷಾತ್ಕಾರ ವೈಭವೋತ್ಸವವನ್ನು ನೆರವೇರಿಸಿದ ನಂತರದ ದಿನ ನಡೆಸಿಕೊಡತಕ್ಕಂತಹದ್ದು. ಅತ್ಯಂತ ವೈಭವದಿಂದ ಈ ಪಾರ್ವೇಟಿ ಉತ್ಸವವನ್ನು ವೈಖಾನಸ ಅಗಮುಕ್ತ ಪ್ರಕಾರವಾಗಿ ಅರ್ಚಕ ವರೇಣ್ಯರು ನೆರವೇರಿಸಿಕೊಟ್ಟಿರುವಂತಹದ್ದನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಬಹಳ ಉತ್ಸಾಹದಿಂದ
ಭಕ್ತರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆಲಯದ ಅಧಿಕಾರಿಗಳು, ಅರ್ಚಕ ವರ್ಗದವರು ಎಲ್ಲರೂ ಕೂಡ ಓಡಿ 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 ತಮ್ಮ ಉತ್ಸಾಹವನ್ನೆಲ್ಲವನ್ನು ಕೂಡ ಶರೀರದಲ್ಲಿ ತಾವೇ ತುಂಬಿಕೊಳ್ಳುತ್ತಾ ಆ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾಗ್ತಾ ಇರುವಂತಹದ್ದು. ಅದಕ್ಕೆಲ್ಲ ಒಂದು ಮುಖ್ಯವಾದಂತಹ ವೇದಿಕೆಯ ರೂಪದಲ್ಲಿ ಜಗದೊಡೆಯನ ದಿವ್ಯವಾಗಿರ್ತಕ್ಕಂತಹ ಈ ಉತ್ಸವ ಕಾರಣೀಭೂತವಾಗಿರುವಂತಹದ್ದಾಗಿದೆ. ಇಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ ಪಾರ್ವೇಟಿ ಉತ್ಸವವನ್ನು ನೋಡುವ ಭಾಗ್ಯ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರುವಂತಹದ್ದು. ನಾವು ಈ ಕಾರ್ಯಕ್ರಮದಲ್ಲಿ ಬಂಧು ಬಾಂಧವರು ಮಿತ್ರರೆಲ್ಲರಿಂದ ಕೂಡಿದಂಥವರಾಗಿ ಪಾಲ್ಗೊಂಡು ಧನ್ಯರಾಗ್ತಾ ಇದ್ದೇವೆ. ಶ್ರೀನಿವಾಸ ಮಂಗಾಪುರ ಅಲ್ಲಿ ನೆಲೆಸಿರತಕ್ಕಂತಹ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದೇಗುಲದ ಗೋಪುರ ದರ್ಶನವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದೇವೆ. ಇಲ್ಲಿಯೇ ಆ ಸ್ವಾಮಿ ಸಾಕ್ಷಾತ್ಕರಿಸಿರುವಂತಹದ್ದು. ಅಂತಹ ಆ ಸ್ವಾಮಿಯ ಸಾಕ್ಷಾತ್ಕಾರ ವೈಭವೋತ್ಸವದ ನಂತರ ದಿನ ನಡೆಸ್ತಕ್ಕಂತಹ ಪಾರ್ವೇಟಿ ಉತ್ಸವ ಇಂದು ನಡೀತಾ ಇದೆ. ಇಂತಹ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಎಂಬುದಾಗಿ ದಾಸರು ತಿಳಿಸಿದಂತೆ ಆ ಭಗವಂತನ ಉತ್ಸವದಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದೇನಿದೆ ಇದು ನಮ್ಮ ಪೂರ್ವ ಜನ್ಮದ ಸುಕೃತ, ಗುರು ಹಿರಿಯರು ಮಾಡಿರತಕ್ಕಂತಹ ಪುಣ್ಯದ ಫಲ ಅಂತ ನಾವು ಅಂದುಕೊಳ್ಳಬಹುದು. ನಾವೆಲ್ಲರೂ ಕೂಡ ವಿಶೇಷವಾಗಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವೈಭವೋಪೇತವಾಗಿರ್ತಕ್ಕಂತಹ ಈ ಪಾರ್ವೇಟಿ ಉತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾಗ್ತಾ ಇದ್ದೇವೆ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಿದ್ದೇವೆ. ಆಲಯದ ಗೋಪುರದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಮುಂಭಾಗದಲ್ಲಿ ವಿಶೇಷವಾದ ರೀತಿಯಲ್ಲಿ ಸಪ್ತ ಕಲಶಗಳಿಂದ ವಿರಾಜಿಸ್ತಾ ಇರತಕ್ಕಂತಹ ಎತ್ತರದ ಗೋಪುರ, ಒಳಭಾಗದಲ್ಲಿ ವಿಶಾಲವಾದಂತಹ ಪ್ರಾಕಾರ, ಸುತ್ತಮುತ್ತಲೂ ಕೂಡ ಅರಣ್ಯದ ವಾತಾವರಣ, ಅವುಗಳೆಲ್ಲದರ ಮಧ್ಯದಲ್ಲಿ ಸ್ವಾಮಿ ನಮ್ಮೆಲ್ಲರಿಗೆ ಸಾಕ್ಷಾತ್ಕರಿಸಿರ್ತಕ್ಕಂತಹ ಸ್ಥಾನ, ಮುಂದೆ ಪುಷ್ಕರಣಿ, ಪಾರ್ವೇಟಿ ಮಂಟಪ, ಇವುಗಳೆಲ್ಲವೂ ಕೂಡ ನಮ್ಮನ್ನು ಅದ್ಭುತವಾದ ಪ್ರಪಂಚಕ್ಕೆ, ಪ್ರಕೃತಿಯ ಒಡಲಿಗೆ ಕರೆದುಕೊಂಡು ಹೋಗತಕ್ಕಂತಹದ್ದಾಗಿದೆ. ಅದಕ್ಕೆಲ್ಲದಕ್ಕೂ ಮುಖ್ಯ ಕಾರಣೀಭೂತವಾದಂತಹ ಉತ್ಸವ ಈ ಪಾರ್ವೇಟಿ ಉತ್ಸವ ಅನ್ನುವಂತಹದ್ದಾಗಿದೆ. ಇಂತಹ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಆ ಭಗವಂತನ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಾದ್ಯಗಾರರು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ವಾದ್ಯದ ಮುಖಾಂತರ ಆ ಸ್ವಾಮಿಯನ್ನು ಸ್ತುತಿಸ್ತಕ್ಕಂತಹದ್ದು. ಕೇಳಿ ಕೃತಕೃತ್ಯರಾಗೋಣ.